ಇಲ್ಲೋಡವ ನನ್ನ ಮಗ ತಪ್ಪ ಮಾಡ್ಯಾನ ನಾ ಒಪ್ಕೊಂತೇನಿ ಆತ ವಯಸ್ಸು ಸುಡ್ಗಾಡಿ ಇವು ವಾಲ್ ಹೆಟ್ಟಿದ್ ಫೋನ್ ಬಂದಾವಲ್ಲ ಇವು ಬೆಂಕಿ ಹೆಟ್ಟಾಕ ಈ ಫೋನ್ ಬಂದ್ಮೇಲೆ ಎಲ್ಲ ಮಕ್ಕಳು ಹಾಳಾಗಕತ್ತಿರೋದು ಏನ್ ಮಾಡ್ಬೇಕು ಹಂಗಂತೇಳಿ ಆತ ಅವ ನೋಡಿ ತಪ್ಪ ಮಾಡ್ಯಾನ ಅಂತೇಳಿ ಇಟ್ಕೋ ಅದನ್ನ ಬಂದು ನನಗೆ ಹೇಳ್ಬೇಕಾ ಹಿಂಗ್ ಮಾಡ್ಯಾನವ ನಿನ್ ಮಗ ಅಂತೇಳಿ ಅದನ್ನ ಬಿಟ್ಟು ನೀವು ಹೊಡೆದು ಬೈದು ಅವ್ನು ಏನೇನೋ ಅಂದಿರ್ಕಂತತಿ ಅವ ಅತ್ತಾಗಿಂದ ಅತ್ತಾಗ ಓಡೋಗ್ಯಾನ ಅಲ್ಲ ವಯಸ್ಸಿಗೆ ಬಂದ ಮಗನ ನನ್ನ ಮಗನ್ನ ಕಳ್ಕೊಂಡ್ರೆ ಗಂಟ ಹೋತ್ ನಂದು ಇಷ್ಟು ವರ್ಷ ಹಾಕಿ ಬೆಳೆಸಿ ನೋಡ ಒಂದ್ ಸಣ್ಣ ತಪ್ಪನಕೇನು ವಯಸ್ಸು ಮಾಡ್ಯಾನ ನಾ ಬೈದ್ ಬುದ್ಧಿ ಹೇಳಿ ಇಟ್ಕೊಂತಿದ್ದೆ ಈಗ ನನ್ನ ಮಗ ಓಡೋದೋ ಬಂದಿಲ್ಲ ಈಕಿ ಜ್ಯೋತಿ ಏನ್ ಬೈದಾಳೋ ಹೊಡೆದಾಳೋ ಏನ್ ಆ ಹುಡುಗಿಗೆ ಏನಾರ ಹೇಳಿ ಹೆದರ್ಸಾಳೋ ಯಾರಿಗ್ ಗೊತ್ತು ಓಡೋಗ್ಯಾನ ಅಂತಾರ ಇಷ್ಟು ದಿನ ನನ್ನ ಮಗ ಹಂಗ ಓಡೋಗ ಅಂತ ಹೆದರ್ ಹೇಳಿ ಅಲ್ಲವ ಅವ ಓಡೋಗ್ಯಾನ ಅಂತಂದ್ರೆ ಏನು ಓಡೋಗ್ಯಾನು ಏನು ನನಗೆ ಒಂದು ತಿಳಿಯವಲ್ತು ಇಲ್ಲ ಜ್ಯೋತಿ ಏನ ಮಾಡ್ಯಾಳ ಒಂದು ಇಲ್ಲ ನನ್ನ ಮಗ ಮನೆಗೆ ಬಂದಿಲ್ಲವ ನಿನ್ನೆ ಬಂದಿಲ್ಲವ ಎಲ್ಲಿ ಹೋಗಿರ್ಬೋದು ನನಗನ್ನಿಸ್ತೈತಿ ಏನೋ ನನ್ನ ಮಗ ಏನೋ ಮಾಡ್ಕೊಂಡಾನ ಅಂತ ಹೇಳಿ ನನ್ನ ಮಗ ಏನೋ ಆಗೈತಿ ಏನೋ ಆಗೈತಿ ನನ್ನ ಮಗ ಇಲ್ಲಡಿ ಏನಾರ ಆದ್ನಂದ್ರ ನಾ ಯಾರನ್ನೂ ಸುಮ್ ಬಿಡುದಿಲ್ಲ ಜೇಕ ನಿನ್ನಂತ್ರ ಸುಮ್ಮನೆ ಬಿಡುದಿಲ್ಲ ಹೇಳಾಕತ್ತೇನೆ ಅಯ್ಯೋ ವಿಚಿತ್ರ ಆತು ಬಿಡ ನಿಂದು ಅಲ್ಲ ಲತಾ ನೀ ಏನ್ ಬೇಕಂತ ಮಾತಾಡಕತ್ತೀಯ ಏನ ಸುಮ್ಮನೆ ಹಂಗ ಬಾಯಿಗೆ ಬಂತಂತ ಮಾತಾಡಕತ್ತೀಯ ಅಲ್ಲ ಏನ್ ಮಾಡ್ಯಾವಂತ ನಾವು ಇಷ್ಟು ಮಾತಾಡಕತ್ತಿ ನೀನು ನನ್ನ ಮಗ ಎಲ್ಲೇ ನನ್ನ ಮಗ ಬೇಕು ನನಗ ಹೊಕ್ಕಂತಳಿಯ ಜ್ಯೋತಿ ಕಡೆ ಹೋಗಲ್ಲ ಕೇಳೋಗ ಯಾರು ಬೇಡ ಅಂದ್ರ ಪಾಪ ಆ ಹುಡುಗಿ ಏನ್ ಮಾಡೈತಿ ನನ್ನ ಮಗಳ ಗಿಣಿ ತೋರಿಸ್ತಾನೆ ನವಿಲ್ ತೋರಿಸ್ತೀನಿ ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋದವ ಹಲ್ಕಟ್ ಬಾಡೆ ಮಗನ್ ಪರ ವಹಿಸ್ಕೊಂಡು ನೀ ಬರಾಕತ್ತಿ ಹೆದರನವ ಅಷ್ಟೇ ಅವ ಜೀವ ತಗೊಳವನ ಯಾರ್ದಾರ ಜೀವ ತೆಗೆದಿಡ ಅವ್ 3 ಭಡೆ ನಂಬೀಸ್ ಕುತ್ತಿಗೆ ಹೆಂಗ್ ಕೊಯ್ಬೇಕಂತೇಳಿ ಅವ್ನ್ ನೋಡೇ ಕಲಿಬೇಕ ಇಲ್ಲಿ ನಕ್ಕೊಂತಿದ್ದಂಗ್ ಮಾಡಿ ಮಾತಾಡ್ದಂಗ್ ಮಾಡಿ ಎಷ್ಟು ಆಟ ಹಚ್ಚಿಬಿಟ್ಟು ನೋಡವ ಎಷ್ಟು ಚಂದ ಆಟ ಆಡಿಬಿಟ್ನವ ಅವನು ಪರ ನೀ ಮಾತಾಡಕತ್ತೀಯನ ನಿನ್ನೆ ಹೋಗ್ಲಿ ಬಿಡ ಗಂಡು ಮಕ್ಕಳಿಗೆ ಜಗಳ ಹಚ್ಚೋದು ಬೇಡ ಅಂತ ಸುಮ್ಮನಾಗೇನಿ ಏನ ಇನ್ ನಿನ್ನ ಗಂಡ ಗೊತ್ತಾಗಿ ನಿನ್ನ ಗಂಡ ಇಂದಾಗಡೆ ಇನ್ನ ಮತ್ತ ಮಗ್ಗ ಬೂಟ್ಲೆ ಹೊಡೆದು ಗಿಡದ ಇಂದಾಗಡೆ ಬೇಡ ಒಂದಕ್ಕೆ ರಾಡ್ ಆಗೋದು ಅಂತೇಳಿ ನಾ ಬಾಯಿ ಮುಚ್ಕೊಂಡು ಸುಮ್ಮನಿದ್ರ ಏನ್ ಬಂದ್ ನನ್ ಕೇಳ್ತೀಯ ನೀನು ಆತಂಗಾರ ನನ್ನ ಗಂಡ ಬರ್ಲಿ ನಿನ್ನ ಗಂಡನ ಮುಂದೆ ಹೇಳಕಸ್ತಾನಿ ಏನೇನಾತ ಏನೇನ್ ಮಾಡ್ಯಾನ ಅಂತೇಳಿ ಅವಾಗ ಗೊತ್ತಾಕತಿ ಆತವ ಮಾಡ್ರಿ ಅದು ಏನೇನ್ ಮಾಡ್ತೀರ ಮಾಡ್ರಿ ನನಗೆ ನನ್ನ ಮಗ ಬೇಕೀಗ ಅಷ್ಟ ಹೊಕ್ಕನ ಜ್ಯೋತಿ ಮನೆಗೆ ಇಷ್ಟು ಸೊಕ್ಕಿರ್ಬೇಕೀಗ ಊರ್ ಬೆಂಗ್ಳಿಗೆ ಆ ಹುಡುಗಿ ಒಂದು ಇದು ಎಷ್ಟು ನಮ್ಗೆ ಉಪಕಾರ ಮಾಡ್ತದ ಅದ್ರ ಮ್ಯಾಗ ಜಗಳ ಕುಂಟೇನ ಹೋಗು ಆಕೆನ್ ಸಾದ ಅಲ್ಲ ಹೆಟ್ಟು ಕಳಿಸ್ತಾಳ ಶಾಂತ ಇದು ಆಪ್ಯ ಒಂದ್ 25 ರೂಪಾಯಿ ಕೊಡ 25 ರೂಪಾಯಿಪ್ಪ ನಿಮ್ಮ ಕಡೆ ಇರ್ಬೇಕಲ್ಲ ಐತಿ 500 ನೋಟ್ ಐತಿ ಮುರ್ಸಿದ್ರ ನಿಲ್ಲಂಗೆ ಇಲ್ಲ ಅದ್ರ ಸಂಬಂಧ ಒಂದ್ 25 ರೂಪಾಯಿ ಕೊಡ ಬೇಕಾಗಿತ್ತು ಚಿಲ್ಲರ್ ಹೌದನ್ಪ ತಡಿ ಹಂಗ ಅಲ್ಲಿ ಚಿಲ್ಲರ್ ಅಲ್ಲ ಈಗ ಹಾ ಅವನ ಕೈ ಕೊಟ್ಟೆ ತಡಿ ಯವಾ ಯವಾ ಏ ಆಕಿನ ಕರೆ ಆತಿ ಆ ಗಿಡ್ಡ ಮೂಳಿನ ಕರೆ ಹಾಕತಿಲಿ ಬೇಡ ಬೇಡ ಚಿಲ್ಲರ್ ಬೇಡ ಸುಮ್ಮನೆ ವಾರೆ ಮೇರಿ ಚುಮಣಿ 20 ಸಲ ಒದರಿದ್ರ ಹೊರಬೀಳೋದಲ್ಲ ನೀನು ಗುದ್ನ್ಯಾಗ ಇಲ್ಲಿ ಹೊಕ್ಕೊಂಡು ಕುಂತಿರ್ತಿ ಮಗ ಕರಿಯತ್ಲಿ ಹೆಂಗ್ ಓಡಿ ಬಂದ ನೋಡಿದ್ರು ಬಿಲ್ದಾನ ಹಾವು ಬಂದಂಗ ಏನಪ್ಪ ಏನಿಲ್ಲ ಆಪಕ್ಕೆ ಚಿಲ್ಲರ್ ಬೇಕಂತ 500 ನೋಟ್ ಐತಂತ ಖರ್ಚಾದ್ರೆ ಮತ್ತೆ ಬೆಳೆಸಿದ್ರೆ ಊಟ ಖರ್ಚಾಕತ್ತಪ್ಪ ಬೇಡ ಒಂದ್ 25 ರೂಪಾಯಿ ಚಿಲ್ಲರ್ ಇದ್ರು ಕೂಡ ಅಂತ ಕೇಳಾತಿ ಆಗಲ್ಲ ನಿನ್ ಕೈ ಕೊಟ್ಟನಲ್ವಾ 100 ರೂಪಾಯಿ ಹಾಲ್ ತರಕ ಅದ್ರಾಗ ಚಿಲ್ಲರ್ ಉಳಿದೈತಲ್ಲ ಒಂದ್ 25 ರೂಪಾಯಿ ಕೊಡ ಅಪ್ಪಗ ಮುಂಗ್ಲಿ ಮಕ್ಕದಕ್ಕೆ ಕೊಡ್ತೇನೆ ನಾನು ಇಲ್ಲಂದ್ರೆ ಇಲ್ಲ ಹಂಗ್ಯಾಕ ಮಕ ನೋಡ್ಕೊಂಡ್ ನಿಂತಿ ಹುಳು 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 ನಡಿ ಒಳ ನಡಿ 100 ರೂಪಾಯಿ ಇದು ಏನದ 500 ನೋಟ್ ಮುರ್ಸಿದ್ರ ಖರ್ಚಾಕತ್ತಿ ಅದಕ್ಕೆ 25 ರೂಪಾಯಿ ಚಿಲ್ಲರ್ ಮಗನ ಕಡೆ ಕೇಳಾಕತ್ತೀರನ 500 ನೋಟ್ ಎಲ್ಲೈತ್ ಮೊದಲು ಕೇಳ ಮೊದಲ ಮಗನ್ ಮುಂದ್ ಮರ್ಯಾದೆ ತೆಗಿಬೇಕಂತ ಮಾಡಿ ನಾನು ಮುಂದೆ ಹುಟ್ಟಿದವ ಮಗನ್ ಕೇಳ್ತೇನೆ ಬಿಡಿ 25 ರೂಪಾಯಿ ಏನಾತ 500 ನೋಟ್ ಇದ್ರ ಕೊಡ್ಬೇಕಂತ ಐತೇನೆ ಏನಾರ ನನ್ನ ಹತ್ರ 500 ರೂಪಾಯಿ ಇದ್ರೆ ಅವ್ನ್ಯಾಕೆ 25 ರೂಪಾಯಿ ಕೇಳ್ತಿದ್ದೆ ಸಂಚಿಕೆ ಆದ್ರೂ ಬೇಕಾ ಅಂತೇಳಿ ಮುರಿಸ್ತಿದ್ದೆ ಇಲ್ಲ ಖಾಲಿ ಆಗೈತಿ ಮತ್ತ ಐತಿ ಅಂತ ಎದಕ್ ಬಗಳಿದ್ರಿ ಅಲ್ಲ 500 ನೋಟ್ 2 ದಿನದಾಗ ಚಟಾಚೂರ್ ಮಾಡಿ ಅದೇನ ಅಂತಾರಲ್ಲ 500 ನೋಟ್ ಕುಡಿದು ತಿಂದು ಮಜಾ ಮಾಡಿ ಅದನ್ನ ಸಮಾಧಾನ ಆಗ್ಲಿಲ್ಲ ನಿಮಗೆ ಅದ ಕೈಯಾಗ ರೊಕ್ಕ ಚುಟಿ 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 ಅಂತ ಕಡಿತಿದ್ವಲ್ಲ ನಿಮಗೆ ನಿನ್ನ ಹೆರ್ದವಳು ಮತ್ತೆ ನನ್ನ ಬಾಯಿಗೆ ಬರ್ತತ್ ನನಗೆ ಖರ್ಚಾತು ಗಣಸ ಅಂದ್ಮೇಲೆ 108 ಇರ್ತಾವ ಖರ್ಚು ಹೆಣ ಕಂಡ್ರೆ ದುಃಖ ನಿಲ್ತತನ ಹಂಗ ರೊಕ್ಕ ನೋಡಿದ್ರೆ ನಮ್ಮ ಕೈಯಾಗ ನಿಲ್ತಾವು ನಮ್ಗೆ ಸಮಾಧಾನ ಹಂಗಲ್ಲ ಏನಕ್ಕೈತಿ ಅಂದ್ರೆ ನಾನು 200 ರೂಪಾಯಿದು ಒಂದು ರಾಮ್ ತಗೊಂಡ್ ಕುಂತಿದ್ನೆ ಇವ ಬಂದ ಯಾರೋ ಮಲೇಸಿ ಮತ್ತೆ ಯಾರವ ಪ್ರೇಮ ಒಂದ್ ಗಂಡ ಶಂಕ್ರೆ ಅವ್ರು ಬಂದ್ಬಿಟ್ರು ಏನ್ರಿ ಗೌಡ್ರೆ ಒಬ್ರೇ ಇದು ಮಾಡತ್ತೀರಿ ಮತ್ ನಮಗೇನಿಲ್ಲನ ಅಂತ ಅಂದ್ಬಿಟ್ರು ಈಗ ಹಂಗ ಅಂದಾಗ ಈಗ ನೋಡಿ ಉಣ್ಣಾಕ್ ಕುಂತಾಗ ಯಾರ ಬಂದ್ರೆ ಊಟ ಕರಿತೀಯೇ ಇಲ್ಲ ನೀನು ಕರಿತೀಯೇ ಇಲ್ಲ ಹಂಗ ನಾವು ಸೇರೆ ಕುಡಿಯಾಕ ಕುಂತಾಗ ನಮ್ದು ಸಿಂಹಾದ್ರಿಯ ವಂಶ ಯಾರೇ ಮನಿ ಬಾಕ್ಲಕ್ ಬಂದ್ರು ಉಣ್ಣು ಅಂತ ಹೇಳೋರು ಹಂಗೆ ಬಾರ್ನಂತೆಲ್ಲ ನಾ ಇದ್ದಾಗ ಎಲ್ಲೇ ಒಟ್ಟು ಕುಡಿಯೋತ್ನಾಗ ತಿನ್ನೋತ್ನಾಗ ಯಾರೇ ಬರ್ರಿ ನಿಮ್ದೊಂದ್ ಕೈ ಹಾಕ್ರಿ ಅನ್ನವ ನಾನು ಮತ್ತ ಅವ್ರು ಇದು ತಗೊಂಡ್ರು ಚಾಯ್ಸ್ 110 ರೂಪಾಯಿನ 100 ರೂಪಾಯಿನ ಐತಪ್ಪ ಅದನ್ನ ಕುಡಿಯಲ್ಲ ಹಂಗಾಗಿ ಅವಂಗೊಂದು ಕೊಡಿಸಿದೆ ಮ್ಯಾಗ ಮತ್ ಮಗಳ್ರ ಮತ್ ಕಬಾಬ್ ರೀ ಅಂದ್ರ ಒಂದ್ 50 ರೂಪಾಯಿ ಕಬಾಬ್ ತಗೊಂಡು ರೊಕ್ಕನ ಕಲಿಯತ್ತ ಮರಿ ಮತ್ ಬೆಂಕಿ ಯಾಕ ಅಲ್ಲ ನಿಮ್ಮನ್ನ ಏನ್ ಮಾಡ್ಲಿ ಅಂತ ನನಗಂತ್ರ ತಿಳಿಲಾರ್ದಂಗ ಆಗತ್ತಗ ಕೈಯಾಗ ರೊಕ್ಕ ಇದ್ರೆ ಕಡಿತಾವಲ್ಲ ನಿಮ್ಗ ಆ 300 ರೂಪಾಯಿ ಇದ್ರೆ ನಿಮ್ಗೆ ಅಕ್ಕಿತ್ತ ಇಲ್ಲ ಆ ಬಡೆಗಳಿಗೆ ಕುಡಿಸ್ಕಸ್ಲೆ ಒಟ್ಟು ಖಾಲಿ ಮಾಡಿ ನಿಂತ್ರೇನ
ಅಮ್ಮ ತಡಿ 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 ಗಿರ್ಜಕ್ಕರ್ ಬರ್ಲಿ ಹೇಳ್ತಾನೆ ಮಲ್ಲೇಶಿಗೆ ಬಾಡಿ ಅಂದಿದ್ದು ಹೇಳ್ತಾನೆ. ನಾನು ಸಿಟ್ಟೆ ಹಂಗ ಬಂತ ಅದನ್ನೇನು ಹೇಳಕ್ ಹೋಗಿ ಸುಮ್ಮನಿರು. ಕೊಡ ನಿನ್ನ ಅವ್ನ 50 ರೂಪಾಯಿ ಕೊಡ. ನಿನ್ನ ಅವ್ನ ಗಿಡ್ ಮೂಳಿ ನನಗೆ ಹರಡ್ತಿ. 25 ರೂಪಾಯಿ ಆಗಲ್ಲೇ. ಎದಕ್ಕ ಬೇಕಾಗಿತ್ತು ಚಿಲ್ಲರ್, ಅದಕ್ಕೆ ಇನ್ನು 25 ರೂಪಾಯಿ ಹೇಳಬಾರ್ದಲ್ಲ. ನಾನು ಕಷ್ಟಪಟ್ಟು ಇಂಥ ಕಠೋರವಾದ ಸತ್ಯನ ಗಂಟಲಾಗಿ ಇಟ್ಕೋಬೇಕಲ್ಲ. ನಾನು ಅದು ತಡ್ಕೊಳಕ್ ಆಗಂಗಿಲ್ಲ ನಾನು. ಯಾಕಂದ್ರೆ ಸತ್ಯ ಹರಿಶ್ಚಂದ್ರ ತುಂಡು ಕೊನಿ ತುಂಡು ಅದು ಸತ್ಯ ಹರಿಶ್ಚಂದ್ರ ಸತ್ತಾಗ ನಾನು ಅದ ಟೈಮ್ ಹುಟ್ಟಿಬಿಟ್ಟೆ. ನಾನು ಏನ್ ಮಾಡ್ತಿ ಹೇಳು ಅದಕ್ಕೆ. ಅದು 25 ರೂಪಾಯಿ ಬಿಡಿ ಸೇದಕ್ ಹೋದಿಲ್ಲ, ಸೇದ್ ಬಿಡಿ ಸೇದಿ ಯಾವ್ದಾರ ಒಂದು ದೊಡ್ಡ ರೋಗ ಬರ್ಸ್ಕೊಂಡು ಕುಂದ್ರು. ಏನ್ ಎದಿ ಗೂಡ ಅನ್ನೋದು ಹೋಗಿ ಕಟ್ಲಿ ಸಾಕಾಗೈತೆ ಯಪ್ಪ ನನಗೆ. ಊರಾಗಿರು ಬರು ಎಲ್ಲಾ ದುಷ್ಟ ಚಟನು ಪುಣ್ಯಾತ್ಮ ನೀನೇ ಕಲ್ತಿ ನೋಡು. ಬಂದ್ಲವ ನಿಮ್ಮವ್ವ. ಅವ್ವ ಏನ ಮಗನ್ ಹಡ್ದಿ ಒದೊಳಗಂಗವ್ವ ಪುಣ್ಯಾತ್ ಗಿಟ್ಟಿ. ಇಂಥ ಮಗನ್ ಹೆತ್ತ ನನ್ನ ಕುತ್ತಿಗೆ ಕಟ್ಟಿದೆಲ್ಲ ಯವ್ವ ತಾಯಿ. ನಿನ್ನ ಪಾದ ತೊಳೆದ ದಿನ ನೀರು ಕುಡಿದ್ರು ಕಡಿಮಿನ. ನೀನ ಯಾವಕ್ಕೆ ಪಾದ ತೊಳೆದ ನೀರು ಕುಡಿತಿ? ಜ್ಯೋತಿ ಜ್ಯೋತಿ ಎಲ್ಲಿದೆಯವ ಪುಣ್ಯಾತ್ ಗಿಟ್ಟಿ? ಯಾವ್ಯಾವ ಬರ್ತಾವು ಯಾವ್ಯಾವ ಹೊಕ್ಕಾವು ಕರ್ಮದ ಹಾದಿ. ಯಾರ ಒಳಗ್ ಬರ್ರಿ. ನಾನು ಬೇಷ ಅಂತಕ್ಕ. ಎಲ್ಲದಳಕ್ಕಿ ನಿನ್ನ ಮಗಳು? ಬಾರಲ್ಲ ತಕುಂದ್ರ ಬಾ. ಅಷ್ಟೇ ಸಿಟ್ಟಾಗಿ ಬಂದಿಯಾ ಜ್ಯೋತಿ? ಶಾಂತಕ್ಕ ನನಗ ಸಮಾಧಾನ ಮಾತಾಡಕ ಆಗಂಗಿಲ್ಲ. ನನ್ನ ಹೆತ್ತ ಕಾಳಿನ ಸಂಕಟ ನೀನೇ ಒಟ್ಟು ಅರ್ಥ ಮಾಡ್ಕೊರೋ ಶಾಂತಕ್ಕ. ನನ್ನ ಮಗ ನಿನ್ನಿಂದ ಮನೆಗೆ ಬಂದಿಲ್ಲ ಶಾಂತಕ್ಕ. ಎಲ್ಲಿ ಹೋಗ್ಯಾನಂತ ತಿಳ್ಕೊಲೆ, ಏನಾಗ್ಯಾನಂತ ತಿಳ್ಕೊಲೆ. ನನ್ನ ಮಗನ ಹೊಟ್ಬ್ಯಾ ನೀನ ಯಾರ ಮುಂದೆ ಹೇಳಲೆ? ನನ್ನ ಮಗ ಎಲ್ಲಿ ಹೋಗೈತೋ ಹೆದ್ರಿ ಏನಾರ ಜೀವಕ್ಕೆ ತೊಂದ್ರೆನ ಮಾಡ್ಕೊಂಡಾನು. ಏನ್ ಮಾಡ್ಲೇವ? ಇರೋದು ಒಬ್ನ ಮಗನ ಯವ. ನಮ್ಗೇನ 10-12 ಮಂದಿ ಮಕ್ಕಳಿಲ್ಲ. ದೇವ್ರಿ ನನ್ನ ಮಗ ಎಲ್ಲಿ ಹೋಗ್ಯಾನ ಜೊತೆ? ಕಾಲರ ಬೀಳನ ಜೊತೆ ನಿಂದ. ನನ್ನ ಮಗ ಎಲ್ಲಿ ಹೋಗ್ಯಾನ? ಏನ್ ಹೊಡೆದೆ ಬೈದೆ ಏನ್ ಮಾಡಿದೆ ಅವಂಗ? ಏನ ನಿನ್ನಿಂದ ಬಂದಿಲ್ಲ ಹುಡುಗ ಮನೆಗೆ? ಮನ್ಯಾಗ ಹೋದ್ರ ಬೈತಾರಂತ ಏನಾರ ಹೆದರ್ಕೊಂಡು ಮನೆಗೆ ಬರ್ಲಾರ್ದಂಗೆ ಎತ್ತಾಗಾರ ಓಡ್ ಹೋಗೈತಾರ ಹುಡುಗದ. ಹಂಗ ಏನ ಆದಂಗ ಐತ್ರಿ ಅದು. ಏನು ಮಾಡಿದಿ? ಏನು ಮಾಡೋಕೆ ಏನೈತಿ? ನಾನು ನೋಡಿದೆ ಹಿಂಗೆ ಮಾಡತ್ತಿದ್ದಂತ ಗೊತ್ತಾತಲ್ಲ. ಗೊತ್ತಾದ್ಬಿಟ್ಲೆ ನಾನು ಏನಿದೆ ಅಂತೇಳಿ ಪಡ್ ಹೊಡೆದೇ ಬಿಟ್ಟೆ. ಹೊಡೆದೆ. ನಾ ಏನು ಸುಳ್ಳು ಹೇಳತ್ತಿಲ್ಲ. ಒಂದು 4-5 ಹೊಡೆತ ಹೊಡೆದು ಹೇಳ ಏನು ಮಾಡಕತ್ತಿದ್ದಿ ಅಂತೇಳಿ ಅಂದೆ. ಬಾಯಲ್ಲಿ ನಿಮ್ಮ ಅಪ್ಪನ ಕಡೆ ಹೇಳ್ಕೊಂಡೋಕೆ ನಿಮ್ಮ ಅವನ ಕಡೆ ಹೇಳ್ಕೊಂಡೋಕೇನೆ ಅಂದೆ ಅಂತಂದೆ. ಅಷ್ಟೊತ್ತಿಗೆ ಎದ್ದು ಓಡೇ ಹೋಗ್ಬಿಟ್ಟ ಅವ ಅಷ್ಟೇ. ಏನ ಹೊಡೆದೇನ? ಅದಕ್ಕೆ ನೀ ಹೊಡೆದ ನನ್ನ ಮಗ್ಗ ಏನ ಮಾಡಿ ನೀನು? ಅಲ್ಬೇ ಕಣ್ಣಿಗೆ ಅಂತದ್ ಬಿದ್ದಾಗ ಯಾರು ಸುಮ್ಮನೆ ಇರ್ತಾರ? ಯಾಕೆ ಹಿಂಗ್ಯಾಕ್ ಮಾಡಿದೆ ಅಂತ ದೊಡ್ಡವರಾದ್ರ ಮಕ್ಕಳಿಗೆ ಒಂದು ಹೊಡ್ತಾ ಹೊಡಿತಾರ. ಆ ಭಾಡೆ ಹೊಡೋದ್ರೆ ಈಕೇನ್ ಮಾಡ್ಬೇಕು? ಹಂಗಾರ ಆತಪ್ಪ ನೀ ಏನ್ ಮಾಡ್ತಿ ಮಾಡ, ನಾ ಮನ್ಯಾಗ ಹೋಗಿ ನಿಮ್ಮ ಅಂತ ಸುದ್ದಿ ಮುಟ್ಟಿಸ್ತೇನೆ ಅನ್ಬೇಕಿತ್ತನ? ಹಿಂಗ್ಯಾಕ್ ಮಾಡತ್ತೆ ಅಂತ ಒಂದು ಹೊಡ್ತಾ ಹೊಡೆದಾಳ. ಹೊಡೆದು ಕರ್ಕೊಂಬರಕ್ ಹೋದ್ರೆ ಓಡೋದ್ನಂತವ. ಮನೆಗೆ ಬಂದೆಲ್ಲ ನನ್ನ ಮಗಳು ಹೇಳಿದ್ಲ ನೋಡುವ ತಾಯಿ ಇಲ್ಲೇ ಯಾವುದು ತಪ್ಪಿಲ್ಲ. ಏನು ಸುಮ್ಮನೆ ನಿನ್ನ ಮಗ ಓಡೋಗಿದ್ದಕ್ಕೆ ಇನ್ನಿದ್ದರನ್ನ ದೂರ್ಕೊಂತ ಕುಂದ್ರಬೇಡಲ್ಲತ್ತ. ನಾ ಹೇಳ್ತೀನಿ ಕೇಳ. ಮಕ್ಕಳು ಏನು ಮಾಡ್ತಾ ಇದಾವು, ಫೋನ್ಯಾಗ ಏನು ನೋಡ್ತಾ ಇದಾವು ಅಂತೇಳಿ ಗಮನ ಕೊಡ್ಬೇಕಾಗಿದ್ದು ತಂದೆ ತಾಯಿ ಕರ್ತವ್ಯ ಐತಿ. ಅಳ್ತಾವ ಅಂತೇಳಿ ನಾವು ಕೈಯಾಗ ಫೋನ್ ಕೊಟ್ಟು ಬಿಡ್ತೇವೆ ಒಂದೊಂದ್ಸಲ. ಹೌದಾ? ನಾ ಅಂತೀನಿ ಅವ್ರಿಗೆ ಅಳವಲ್ರಕ್ಕ ಅಳ್ಳಿ ಬೇರೆ ಆಟ ಸಾಮಾನು ತಂದು ಕೊಡ್ರಿ. ಈಗ ಆತು ಫೋನ್ ಕೊಟ್ಟು ಋಣನ ಮಾಡಿದೆ, ಆತು ಫೋನಿಂದನ ಆತು ಅಂತನೂ ಹೇಳಕ್ಕಾಗಲ್ಲ. ಮನೆ ಒಳಗೆ ತಂದೆ ತಾಯಿ ನಡವಳಿಕೆಯಿಂದನೂ ಮಕ್ಕಳ ಮನಸ್ಸು ಬದಲಿ ಅಕ್ಕವು. ನಾವು ಅವ್ರ ಇದ್ರಿಗೆ ಹೆಂಗಿರ್ತೇವೆ ಅನ್ನೋದ್ರ ಮ್ಯಾಗು. ಈಗ ನಾನು ಬೋಧನೆ ಮಾಡಕ್ಕೆ ರೆಡಿ ಇಲ್ಲ. ಏನು ಈಗ ಆಗಿದ್ದಕ್ಕೆ ನನ್ನ ಮಗಳ ಕಾರಣ ಅಲ್ಲ. ನೀನು ಪೊಲೀಸ್ರಿಗೆ ಹೋಗಿ ಹೇಳು ಹಿಂಗ ನನ್ನ ಮಗ ಸಿಗುವಲ್ಲ ಅಂತೇಳಿ. ಅವ್ನ ಕಡೆ ಏನಾರ ಫೋನ್ ಏನಿತ್ತಂದ್ರೆ ಮತ್ತೆ ಫೋನ್ ಹಚ್ಚು ಆಯ್ತು. ಅವ್ನ ಕಡೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಾನ. ನೋಡು ಇನ್ನೊಂದೆಲ್ಲ ಬಿಟ್ಟು ಮ್ಯಾಕ್ ಎದ್ದಿಲ್ಲ. ಅವೇನು ದೊಡ್ಡ ಏನು ನೌಕರಿ ಹೊಂಟಾನ ಅವಂಗಂತೇಳಿ ಒಂದು ಫೋನ್ ಕೊಡ್ಸಕ್ ನೀವು ಇಂಥವೆಲ್ಲ ನೀವು ಮಾಡ್ತೀರಿ. ಆಮೇಲೆ ಮಂದಿ ಮ್ಯಾಗ ಹೇರ್ಕೊಂಡು ನಿಂದಿರ್ತೀರಿ. ಏನಾದ್ ನನ್ನ ಮಗಳು ಮಾಡಿದ್ರಾಗ ಏನು ತಪ್ಪೈತಿ? ಹೋಗೋಗು. ಅದನ್ನ ದೊಡ್ಡ ಮಾಡ್ಕೊಂಡು ಹೇಳಕ್ ಬಂದಾಳ ಇಲ್ಲಿ. ನಿನ್ನ ಮಗ ಬಂದಿಲ್ಲಲ್ಲ ನನ್ಗೆ ಗೊತ್ತಾಕತ್ತೆ. ಹೆತ್ ಕಾಳಿನ ಸಂಕಟ ಏನಂತೇಳಿ ಹೊಡೆದಾಡ್ತಾ ಐತಿ. 1 ತಿಳಿ ಅಂದ್ರೆ 16 ತಿಳಿತಾವು. ಹಂಗಂತೇಳಿ ಈಗ ಆಕೆ ಮಾಡಿದ ತಪ್ಪ ಅಂತೇಳಿ ನೀ ಎಲ್ಲ ಬಂದು ನನ್ನ ಮಗಳ ಮ್ಯಾಗ ಹಾಕಕ್ ಹೋಗ್ಬೇಡ. ಹೋಗಿ ಪೊಲೀಸ್ರಿಗೆ ಹೇಳ್ಕೊ ಹೋಗ. ಅವ್ರು ಬಂದು ಕೇಳು ಹೋಗ್. ಹೊಕ್ಕನೆವ ಪುಣ್ಯಾತ್ಗಿತ್ತಿ ಹೊಕ್ಕನೆ. ಈಗ ಯಾರನ್ನೂ ಕೇಳೋ ಪರಿಸ್ಥಿತಿ ಒಳಗೆ ನಾನಿಲ್ಲ. ನನ್ನ ಬಗ್ಗೆ ಏನಾರ ಆತಂದ್ರೆ ನನ್ನ ಕಣ್ಣೀರಿಂದ ಯಾರಿಗೆ ಸುಮ್ಮನೆ ಬಿಡೋದಿಲ್ಲ. ಮೊದಲು ಪೊಲೀಸರಿಗೆ ಹೋಗಿ ಹೇಳ್ತೇನೆ. ಎಂಥ ಜನ ಅಂತೇನ ಹಿಂಗೈತ್ ಕಾಲ್ಮನ್. ಏನಾರ ಒಳ್ಳೇದು ಹೇಳಕ್ ಹೋದ್ರೆ ಮೈ ಮೇಲೆ ಬರ್ತಾರ. ಅಲ್ಬೇ ಆ ಹುಡುಗಿ ಎಲ್ಲಿ ಹೋಗಿರ್ಬೋದು ಬೇ? ನನಗನ್ನಿಸ್ತೈತಿ ಮನೆಗೆ ಬಂದ್ರೆ ಹೊಡಿತಾರ ಬೈತಾರ ಅಂತ ಹೆದರ್ಕೊಂಡು ಏನಾರ ಹೋಗಯ್ಯವ ಅದೇನೋ ಅಂತಾರಲ್ಲ ತಿನ್ಲಿಲ್ಲ ಉಣ್ಲಿಲ್ಲ ಇದೇನು ಗಂಟು ಬಿತ್ತಬೇ ನನಗೆ ಗೊತ್ತಾಗ. ಅಲ್ಲ ಮನುಷ್ಯ ಮತ್ತು ಹೌದು ಕಣ್ಣಿಗೆ ಅಂತದು ಕಂಡಾಗ ಮತ್ತೆ ಒಂದು ಹೊಡ್ತಾ ಹೊಡಿಯೋದೆ ಬೈಯೋದೆ ಅದೇ ತಪ್ಪನ್ನೋಂಗೆ ಮಾತಾಡ್ತಾರಲ್ಲ ಇವರು. ಹೆಂಗಿದೆ ಈಗ ಆ ಹುಡುಗ ಮಾಡಿದ್ ಸರಿ ಅನ್ನಂಗಾರ? ಕಣ್ಣಿಲ್ಲೇ ನೋಡಿನೂ ನಾನು ಹೆಂಗೆ ಇದು ಮಾಡಕತ್ತಿ? ಯಾರಿಗಾದ್ರೂ ಸಿಟ್ಟು ಬರೋದಾ ಅಲ್ಲ ಸಜಿಕ? ನೀ ಕರೆಕ್ಟಾಗಿ ಮಾಡಿ ಯಾರಿಗೇನು ಹೆದರ್ಬೇಕಾಗಿಲ್ಲ. ಹೋಗಿ ಸುಮ್ಮನೆ ಇಂಥ ಬೆಂಡ್ಲಾರ ಹಂಗ ಇವರು. ತಮ್ಮ ಮಕ್ಕಳದು ಗೊತ್ತಿರಂಗಿಲ್ಲ ಮಂದಿಗೆ ಮಾತಾಡ್ತಾವ. ಹೊತ್ತೋಗಿ ನೀ ಕೋರ್ಟ್ಗೆ ಹೋಗ್ಬೇಕಂದಲ್ಲ. ನಾಷ್ಟ ಮಾಡ್ಬೇಕಲ್ಲ. ಹೋಗು
ಪಟ್ ಪಟ್ ಹೋಗ ಕೆಲಸ ಇದು ನಿಂದ ಏನಾಯ್ತು ಕಚ್ಚಿಲ್ ಪಚ್ಚಿಲ್ ತೊಗೊಂಬರೋಗ ನಾಷ್ಟಕ್ಕೆ ಹಾಕ್ತಾನೆ ತಿಂದು ಹೋಗು ಅಂತ ಹೋಗು. ಹೋದ್ರಾ ನಿಮ್ಮವಾರ? ಈಗ ಹೋದ್ರ ಅತ್ತಿಯರ ಅಲ್ಲೇ ಶಾಂತಕರ ಮನೆ ಕಡೆ ಹೋಗ್ಬರ್ತೇನೆ ಅಂತ ಹೋದ್ರ. ಹಂಗಾರ ಮನ್ಯಾಗ ಯಾರು ಇಲ್ಲ, ಒಂದ್ 4 ಮಾತಾಡ್ಬೋದಲ್ಲ. ಮಾತಾಡ್ರಲ್ಲ, ಅದಕ್ಕೆ ಯಾಕೆ ಮನೆಗೆ ಯಾರದಾರ ಅಂತ ಕೇಳಾತಿರಿ? ಅಲ್ಲ ನಿಮ್ಮ ಅವು ಹೊಟ್ಟಿಗೆ ಏನ್ ತಿಂತಾಳಂತ. ನಿಜ ಭಾಳ ಬೇಜಾರತ್ ನನಗೊಂಥರ, ಏನಿದು ಅಂತ ನನಗೆ ಅರ್ಥ ಆಗ್ಲಿಲ್ಲ. ಕರೆ ಹೇಳು, ನೀನೇನಾರ ಫೋನ್ ಹಚ್ಚಿ ಸಂತಿ ತಗೊಂಡ್ ಬಾ ಅಂತ ಹೇಳಿದ್ಯಾ? ಕರೆ ಹೇಳು ನನಗಷ್ಟೇ, ಏನು ನನಗೆ ಬೇರೆ ಮಾತು ಬೇಡ ನನಗೆ. ಇಲ್ರಿ, ನಾ ಯಾಕೆ ಕೇಳಕ್ ಹೋಗ್ಲಿ? ಸಂತಿನ ತಂದು ಕೊಡು ಅಂತೇಳಿ ನಮ್ಮ ಅವ್ಗ. ಅಲ್ಲಿ ನೀವೇನ್ ಬಾಯಿಗೆ ಬಂದಂಗ ಮಾತಾಡಕತ್ತೀರಲ್ಲ, ಸರಿ ಇಲ್ಲ. ಅವ್ರು ನಿಮ್ಮ ಮತ್ತೆ ಅರ್ಥ ಆತಾ? ಅತ್ತೆ ಅಂತೇಳಿ ನನಗೂ ಗೊತ್ತೈತ್ಲೆ, ಅದು ಏನು ಅವ್ರು ಮಾಡೋದು ಏನ್ ತಾನ? ಯಾಕೆ ನಮ್ಗೆ ನಿನ್ಗೊಂದು ತುತ್ಕೂಳು ಹಾಕೋ ಶಕ್ತಿ ನನಗಿಲ್ಲನ? ಯಾಕೆ ನಾವು ದುಡ್ದಿದ್ದೇನು ಕಲಿನೇ ಆಗ್ಬಿಡ್ತಾ ಆಗ್ಲಿ? ಅಲ್ಲ, ನಾನು ಕೆಲ್ಸಕ್ಕೆ ಹೊಂಟೇನಲ್ರಿ. ಅದು ಏನಾರ ಮೋಸ್ಟ್ಲಿ ಮಾಡ್ಯಾರ ಹಿಂಗಾಗೈತಿ, ಸ್ವಲ್ಪ ಏನಾರ ಕೊಡೋಣ ಅಂತ ಏನಾರ ಅನ್ನಿಸ್ತಾ ಏನೋ, ಯಾರಿಗ್ ಗೊತ್ತ್ರಿ? ದೊಡ್ಡಸ್ತಿಗೆ ಅಂತಾರ, ಇದಕ್ಕೆ ದಿಮಾಕ್ ಅಂತಾರ, ಮುಂಗಾಲ್ ಪುಟ್ಟಿಗೆ ಅಂತಾರ. ನಂಗೇನ ಇಷ್ಟ ಆಗ್ಲಿಲ್ಲ ನೋಡು. ಇನ್ನೊಂದ್ಸಲ ಈ ರೀತಿ ರೇಷನ್ ಗೀಷನ್ ತಂದು ಕೊಡ್ಬೇಡ ಅಂತ ಹೇಳ. ಮನಿ ಹಳೆಯ ಆಗಿ ಇರೋನು ನಾನಲ್ಲ. ಹಂಗಾರೆ ನಾಳೆ ನಮ್ಮ ಅಪ್ಪ ನಮ್ಮ ಎಲ್ಲ ಕಾಲಕ್ಕೆ ಆಸ್ತಿ ಎಲ್ಲ ನನಗೆ ಬರ್ತದಲ್ಲ, ಅವಾಗೂ ಹಿಂಗ ಅಂತೀರನ? ನನಗೇನು ಬೇಕಾಗಿಲ್ಲ, ನನಗೆ ಮರ್ಯಾದೆ ಹೋಗತಿ, ನಿಮ್ಮ ಮನೆಯಿಂದ ಏನೂ ತರಬೇಡ, ಅದೆಲ್ಲ ಅಲ್ಲಿಂದ ಅಲ್ಲೇ ಅನಾಥ ಬಿಟ್ಬಿಡ, ಹಿಂಗೆಲ್ಲ ಮಾತಾಡ್ತೀರನ? ಅದು ನಿಮ್ಮಪ್ಪ ನಿಮ್ಮವ್ವ ನಿನಗೆ ಕೊಡುದು, ಅವ್ರು ಇಲ್ಲದ ಕಾಲಕ್ಕೆ ನಿನಗ ಬರ್ಬೇಕು, ಅದು ಬರ್ತೈತಿ. ಈಗ ನನ್ನ ಕೈ ಕಾಲ್ಗಟ್ಟದವು ಏನು, ನನಗೆ ಇದು ಈಗ ತಂದು ಕೊಟ್ಟಿದ್ದ ರೀತಿ ಯಾಕೋ ಮನ್ಸಿಗೆ ಸಮಾಧಾನ. ಅಡಿಗೆ ಕಟ್ಕೊಂಡ್ ಬಂದಿದ್ರು ನಂಗೆ ಖುಷಿ ಆಕಿತ್ತಪ್ಪ. ನಮ್ಮ ಅತ್ತಿ ಮಾವ ಅಡಿಗೆ ಕಟ್ಕೊಂಡ್, ನಮ್ಮ ಅತ್ತೆ ಅಡಿಗೆ ಕಟ್ಕೊಂಡ್ ಬಂದಾಳ ನನಗಂತೇಳಿ. ನೋಡಿ, ನಾ ಹೇಳೋದು ನಿಂಗೆ ತಪ್ಪಂತ ಅನಿಸ್ತತಿ ಈಗ ನಿನ್ಗೆ. ಆದ್ರೆ ಯೋಚನೆ ಮಾಡು, ಒಬ್ರು ಸ್ವಾಭಿಮಾನಕ್ಕೆ ಎಷ್ಟು ಅದು ಒಂಥರ ಮುಜುಗರ ತರ್ತೈತಿ ಅಂತ ನೀನೇ ವಿಚಾರ ಮಾಡು. ನೋಡು, ನಿನಗೆ ಬಿಟ್ಟಿದ್ದು. ಏನಾರ ಹೇಳಿದ್ರೆ ಉಲ್ಟಾ ಮಾತಾಡ್ತಿ. ನಾನಾರ ಏನು ಮಾತಾಡ್ಬೇಕು ನಿನ್ ಕೂಟ? ಸುಮ್ಮನೆ ಮತ್ತೆ ನಿನಗೂ ಬೇಜಾರು ಅಂತೇಳಿ ನಾ ಮಾತಾಡಕ್ಕೆ ಹೋಗುದಿಲ್ಲ. ಇದೋ ಒಂದಲ್ಲ, ನನ್ನ ಮಗಳ ದುಡ್ದು ಎಲ್ಲಾರನ್ನೂ ಸಾಕ್ಬೇಕು. ಯಾಕಂದ್ರೆ ನಮ್ಮವ್ವ ದುಡಿಯತ್ತಿಲ್ಲ, ನೀನ ನೋಡಾಕತ್ತಿಲ್ಲ, ಜಂಪರ್ ಹೊಲ್ಯಾಕತ್ತಿಲ್ಲ ಅವ್ವ. ಹೌದು, ನಾನು ಎಲ್ಲಿಲ್ಲ ಅಂದೆ. ಆಯ್ತು ಬಿಡ್ರಿ, ಇನ್ನೊಂದು ಆತ ನಾನು ನಮ್ಮವ್ಗೆ ಹೇಳ್ತೇನೆ ಆತ, ಇನ್ನೊಮ್ಮೆ ಹಿಂಗೆಲ್ಲ ಮಾಡ್ಬೇಡವ ಅಂತೇಳಿ. ಅದನ್ನೇ ನೀವು ಮನಸ್ಸಿನ ಇಟ್ಕೊಂಡು ಬೇಜಾರು ಮಾಡ್ಕೋಬೇಡ್ರಿ. ಏನೋ ಮಗಳದೊಂದು ಖುಷಿಗೆ ಆಕಿ ಮಗಳಿಗೆ ಏನೋ ತ್ರಾಸಕತ್ತೇನ ಅಂತ ಇದು ಮಾಡ್ತಾಳೆ ಅಷ್ಟೇ. ನೀವು ಮಗ ಅಂತೇಳಿ ತಿಳ್ಕೊಂಡಾಳಕಿ, ಆ ಒಂದು ಸಲಿಗಿಲೆ ಹಂಗೆ ಮಾಡ್ಯಾಳ ಅಷ್ಟೇ. ಸರಿ ಆಯ್ತು, ನೀ ಹೇಳ್ದಂಗೆ ಆಗ್ಲಂಗಾರ. ಮಾತಾಡಿನೂ ಉಪಯೋಗ ಇಲ್ಲ ಅಂದ್ಮೇಲೆ ಮಾತಾಡಕ್ಕಾರ ಏನೈತಿ ಗೊತ್ತ. ಆಮ್ಯಾಗ ಇನ್ನೊಂದು ವಿಷಯ ಏನು, ನೀನು ಕೆಲ್ಸಕ್ಕೆ ಹೋಗ್ಬೇಡ, ಮನೆಗಿರ ಆರಾಮಾಗಿ. ಯಾಕೆ ಸುಮ್ಮನೆ ಕೆಲಸ ಇವೆಲ್ಲ ಹೋಗೋದು ಹೌದಿಲ್ಲ? ಯಾಕೋ ನಂಗೆ ಬೇಡ ಅಂತ ಅನಿಸ್ತೈತಿ. ಆರಾಮ್ ಮನೆಗಿರ, ಬೇಡ ಹೋಗ್ಬೇಡ. ಎದ್ರ ಸಂಬಂಧ? ಬೇಡ ಅಂತ ಅನಿಸ್ತೈತಿ ಅಷ್ಟೇ. ಅಷ್ಟು ಸುಲಭವಾಗಿ ಸಿಕ್ಕಿದ ಕೆಲಸ ಬಿಟ್ಕೊಂಡ್ರಲ್ಲೇನ್ರಿ? ಏನಪ್ಪ, ಇದೇ ಕೆಲಸದಿಂದಾನೇ ಇಬ್ಬರು ನಡ್ಕೊ ಮನಸ್ತಾಪ ಆಗ್ತೈತೆ ಅಂದ್ರೆ ಯಾಕೆ ಬೇಕಂತ ಅನಿಸ್ತತಿ. ಅಕ್ಕ, ಓ ಬರ್ರಿ ಅಕ್ಕ, ಒಳಗೆ ಬರ್ರಿ. ಏನಾಯ್ತು ಹಿಂಗೆ ಮಾಡ್ಕೊಂಡ್ಬಿಟ್ಟು? ಸ್ವಲ್ಪ ಹುಷಾರಾಗಿದ್ದಿದ್ರೆ ಹಿಂಗೆ ಆಕಿತ್ತಾನ? ಎಲ್ಲ ಹೇಳ್ಬೇಕಪ್ಪ ನಿಮ್ಗೆ, ಸಣ್ಣ ಹುಡ್ರಿಗೆ ಹೇಳ್ದಂಗೆ. ಅವಸರ ಅತಿ ಚಲೋ ಅಲ್ಲ ಅದು. ಏನಪ್ಪ ಅಂತ ನಾನು ಇಷ್ಟ್ರಾಗ ತಪ್ಪು ಚಲೋ ಆತಿ. ಏನಾರ ದೊಡ್ಡ ಪ್ರಮಾಣದಾಗ ಆಗಿದ್ರೆ ಏನು ಮಾಡ್ಬೇಕಿತ್ತು ಹೇಳು? ಏನು ಮಾಡ್ಬೇಕಿತ್ತು ಹೇಳು? ಬರ್ಬೇಕಂತ ಭಾಳ ಪ್ರಯತ್ನ ಪಟ್ಟೆ, ಎಕ್ಸಾಮ್ಸ್ ನಡೆಯತ್ತಿದ್ವು. ಇಷ್ಟು ದಿನ ಕಷ್ಟಪಟ್ಟು ಈಗ ಮತ್ತೆ ನಾನು ಅದನ್ನೊಂದು ಅವಕಾಶ ಕೈ ಬಿಡೋದು ಬೇಡ ಅಂತ ಉಳ್ಕೊಂಡು ಮುಗಿಸ್ಕೊಂಬಂದೆ. ಬೇಜಾರು ಮಾಡ್ಕೋಬೇಡ ಅಕ್ಕ, ಒಳ್ಳೆ ಕೆಲಸ ಮಾಡಿದಿ. ಈಗ ನೀ ಬಂದ್ರು ಏನು ಅಂತ್ರಿಕಿಲ್ಲ, ನಾನು ನೋವು ತೊಗೊಳಕ್ಕಿತ್ತ ಇಲ್ಲ ಹೌದಿಲ್ಲ? ಹೌದಾ? ಯಾಕೆ ಸುಮ್ಮನೆ ನಿಂದು ಪಾಪ ಸ್ಟಡೀಸ್ ಹಾಳು ಮಾಡ್ಕೋಬೇಕಿತ್ತು? ಎಕ್ಸಾಮ್ ಬಿಟ್ಟು ಬಂದಿದ್ರೆ ಏನಾರ ಬದ್ಲಿ ಹಾಕಿತ್ತ? ಇಲ್ಲೇ ಚೇಂಜ್ ಏನೂ ಹಾಕಿದ್ದಿಲ್ಲ, ನೋಡ್ತಿದ್ದಿ ಹೋಗಿದ್ದೆ ಅಷ್ಟೇ, ಹೌದಿಲ್ಲ? ಅದೇ ಎಕ್ಸಾಮ್ ಬರೆದು ಬಂದಿದ್ದೆ ಒಳ್ಳೇದಾಯ್ತು. ಇಷ್ಟು ಕಷ್ಟಪಟ್ಟು ಓದ್ಕೊಂಡು ಒಂದು ಸಣ್ಣ ವಿಚಾರಕ್ಕೆ ಬಿಟ್ಟು ಬಂದ್ರೆ ಹೆಂಗಕ್ಕದು? ನನಗೆ ಅರ್ಥ ಆಕತ್ತಕ್ಕ, ನೀನು ಅನ್ಕೋಬೇಡ. ಏನಿಲ್ಲ, ಯಾರು ವಿಚಾರ ಮಾಡಿಲ್ಲ ಅದ್ರ ಬಗ್ಗೆ. ಏನು ಅಲ್ಲ, ಈಗಾದ್ರೂ ಎಕ್ಸಾಮ್ಸ್ ಮುಗ್ದ ಓದಿಲ್ಲ, ಮತ್ತೇನು ಅರ್ಧಕ್ಕೆ ಬಿಟ್ಟು ಬಂದೆ? ಇಲ್ಲ ಮುಗಿದು ಲ್ಯಾಬ್ ಟೆಸ್ಟ್ ಇತ್ತು, ಅದು ಮುಗಿಸ್ಕೊಂಡೇ ಬಂದೆ. ನಾ ಎಷ್ಟು ಸ್ಪೀಡಾಗಿ ಹೊಡಿಬೇಡ ಅಂತ ಹೇಳ್ತೇನೆ, ಕೇಳಂಗೆ ಇಲ್ಲಕ್ಕ ನನ್ನ ಮಾತು. ನೀವೊಂಚೂರು ಸ್ಪೀಡಾಗಿ ಗಾಡಿ ಹೊಡಿದನ್ನು ಕಡಿಮೆ ಮಾಡ್ಬೇಕು ನೋಡಪ್ಪ. ನನಗೆ ಬೈದೆ, ಯಾಕೆ ಅಕ್ಕ ಫೋನ್ ಮಾಡಿ ಹೇಳಿದ್ಯಾ, ಆಕಿದಲ್ಲಿ ಕೆಲಸ ಇರ್ತಾವು, ಎಲ್ಲ ಬಿಟ್ಕೊಟ್ಟು ಓಡ್ ಬರ್ತಾಳೆ ಇನ್ನ ಅಂತೇಳಿ. ಅಷ್ಟೊತ್ತಿಗೆ ಹೇಳೇ ಬಿಟ್ಟಿದ್ಲಕ್ಕ ನಿಂಗೆ. ನಾನು ಬೈದೆ, ಹೇಳೇ ಬಿಟ್ಟಿದ್ಲಕ್ಕೆ. ಹೇಳಿದ್ರಿಂದ ಏನು ತಪ್ಪಾಗಿಲ್ಲ. ಏನು ನನಗೂ ವಿಚಾರ ಗೊತ್ತಾದಂಗಾತು. ಇನ್ಮ್ಯಾಗಪ್ಪ ಒಟ್ಟ ಸ್ಪೀಡ್ ಹೊಡಿಬೇಡ. ಅತಿ ಬಸ್ಸಿನ ಮುಂದೆ ಹೋಗಿ ನಿಂದ್ರುದು, ಈ ಲಾರಿ ಹಿಂದೆ ನಿಂದ್ರುದು, ಹಂಗೆ ಅತಿ ಏನು ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಹೋಗ್ತಿರಪ್ಪ. ಯಾಕೆ ನಿಮ್ಮನ್ನು ನಂಬ್ಕೊಂಡು ಮನೆ ಒಳಗೆ ಕಾಯ್ತಿರ್ತಾರೆ. ಎಲ್ಲರಿಗೂ ಹೇಳ್ತಿರೋದು ಈ ಮಾತು, ನಿನಗೊಬ್ಬನಿಗೆ ಅಂತಲ್ಲ. ಯಾಕೆ ಹಂಗೆ ಸ್ಪೀಡಾಗಿ ಹೊಡಿತೀರಿ? ಇದು ಉದ್ದ ಮಕ್ಕಳನ್ನ ಬೆಳೆಸಿ ಸಾಕಿ ಇಷ್ಟು ದೊಡ್ಡವ್ರು ಮಾಡಿರ್ತಾರೆ. ಏನು ಆತ, ನಾನು ಕೆಲವು ತಪ್ಪು ಮಾಡೇನಿ. ಈ ಮಾತು ನಿನಗೆ ಹೇಳೋಕೆ ನಂಗೆ ನಿಜವಾಗ್ಲೂ ಅಧಿಕಾರ ಇಲ್ಲ. ಯಾಕಂದ್ರೆ ನಾನೇ ತಪ್ಪು ಮಾಡಿ ನಿನಗೆ ಹೇಳ್ತಾ ಇದ್ದೀನಿ ಪಾಪ. ಆದರೆ ಒಂದೇ, ನನ್ನ ತಮ್ಮ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಹೇಳತ್ತೀನಪ್ಪ ಅಷ್ಟೇ. ನೀನು ಬೈಕ್ನಾಗ ಸ್ಪೀಡ್ ಹೋಗಿ ತಪ್ಪು ಮಾಡಿದೆ, ನನ್ನ ಜೀವನದಾಗ ತಪ್ಪು ಮಾಡಿಬಿಟ್ಟೆ. ತಿದ್ಕೊಳಕ್ಕೆ ಆಗಲೇ ಅರ್ಧಂಥದ್ದು. ಅದನ್ನು ವಾಪಸ್ ಸರಿ ಮಾಡೋಣ ಅಂತ ತ್ಯಾಪಿ ಹಚ್ಚಕತ್ತೀನಿ. ಎಷ್ಟರ ಮಟ್ಟಿಗೆ ಸರಿ ಹೋಗತ್ತೋ ನಂಗೆ ಗೊತ್ತಿಲ್ಲ.
ಇರ್ಲಿ ಬಿಡಕ್ಕ, ಹಳೇದು ಯಾಕೆ ನೆನ್ಪು ಮಾಡ್ಕೊಂತಿ? ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಮತ್ತೆ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಅಕ್ಕ ನೀವು ಮಾತಾಡ್ತೀರಿ, ನಾ ಒಂದು ಸ್ವಲ್ಪ ಚಾ ಮಾಡ್ಕೊಂಡ್ ಬರ್ತೀನಿ.